ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾ ಗಾಂವ್ಕರ್. ಸಿಟಿ ರವಿ ಅವರಿಗೆ ಕೊನೆಗೂ ಮಹತ್ವದ ಸ್ಥಾನಮಾನ ಫಿಕ್ಸ್ ಆಯ್ತಾ? ಇದರ ಬೆನ್ನಲ್ಲೇ ರಿಸಲ್ಟ್ ಬರೋ ಮುಂಚೆನೇ ವಿಜಯೇಂದ್ರಗೆ ಯಡಿಯೂರಪ್ಪ ಪಣಕ್ಕೆ ಬಿಗ್ ಶಾಕ್. ಬಿಜೆಪಿಯ ಒಳಗಿನ ಮಹತ್ವದ ಬೆಳವಣಿಗೆ ಅಸಲಿ ಕಾರಣ ಈಗ ನಿಧಾನಕ್ಕೆ ತೆರೆದುಕೊಳ್ತಾ ಇದೆ. ಪರಿಷತ್ ಎಲೆಕ್ಷನ್ ಬಿಸಿ ಏರಿರೋ ಹೊತ್ತಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯ ಮೂರಂತೂ ಕ್ಲಿಯರ್ ಅಲ್ಲ ಪರಿಷತ್ತಲ್ಲಿ ಬಿ ಜೆ ಪಿಗೆ. ಆ ಮೂರಕ್ಕೆ ನೂರಾರು ಜನ ಕ್ಯೂ ನಿಂತುಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜಟಾಪಟಿ ಆಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಸೀನಿಯರ್ಸ್ ಇಬ್ಬರು ಮುಂಚೂಣಿಯಲ್ಲಿದ್ದಾರೆ, ಸದಾನಂದ ಗೌಡರು ಮತ್ತು ಸಿ ಟಿ ರವಿ ಅವರು. ಸಿ ಟಿ ರವಿ ಅವರು ಶತಾಯಗತಾಯ ಇಲ್ಲಾದರೂ ನಾನು ಇನ್ನಾಗಲೇಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಪಕ್ಷದವರೇ ಒಳಗೆ ಇಟ್ಟುಕೊಟ್ರು. ಅದಾದ ಮೇಲೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಇತ್ತು, ಅದನ್ನೂ ಕೊಡಲಿಲ್ಲ, ವಿಜಯೇಂದ್ರ ಅವರು ಕೊಡಲಾಯಿತು. ಲೋಕಸಭೆಯಲ್ಲೂ ಟಿಕೆಟ್ ವಂಚಿತನಾದೆ. ಈ ರೀತಿ ಪಕ್ಷನಿಷ್ಠರಿಗೆ ಅನ್ಯಾಯ ಆಗ್ತಾ ಇದ್ರೆ ಮುಂದೇನು ಎಲೆಕ್ಷನ್ ಆಗಲಿ, ಹಲವು ರಹಸ್ಯಗಳನ್ನು ತೆಗಿತೀನಿ ಅಂತ ಕೂತಿದ್ದ ಸಿ ಟಿ ರವಿ ಅವ್ರಿಗೆ ಈಗ ಪರಿಷತ್ನಲ್ಲಾದರೂ ಅವಕಾಶ ಕೊಡಲೇಬೇಕಲ್ಲ. ಯಡಿಯೂರಪ್ಪನವರೇ ಅದನ್ನು ಸ್ಟೇಜಲ್ಲಿ ಹೇಳಿದರು, ವಿಧಾನಸಭೆ ಅಥವಾ ಪರಿಷತ್ಗೆ ಸಿ ಟಿ ರವಿ ಅವರು ಬಂದೇ ಬರ್ತಾರೆ ಅಂತ ಮೊನ್ನೆ ಲೋಕಸಭಾ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಪರಿಷತ್ನಲ್ಲಿ ಅವಕಾಶ ಅನ್ನೋ ರೀತಿಯ ಒಂದು ಸುಳಿವನ್ನು ಕೊಟ್ಟುಬಿಟ್ಟಿದ್ರು ಯಡಿಯೂರಪ್ಪನವರು. ಹಾಗಾದರೆ ಸಿ ಟಿ ರವಿಯವರು ಫೈನಲ್ಲ? ಇಷ್ಟು ಜಟಾಪಟಿಯ ನಡುವೆ ಸಿ ಟಿ ರವಿಯವರ ಹೆಸರು ಫೈನಲ್ಲ ಅನ್ನೋ ಕುತೂಹಲ. ಅವರಂತೂ ಪ್ರತಿಪಕ್ಷ ನಾಯಕ ಆಗ್ತೀನಿ ನಾನು ಪರಿಷತ್ತಲ್ಲಿ ಅಂತ ಕೂತು ಬಿಟ್ಟಿದ್ದಾರೆ ಸಿ ಟಿ ರವಿಯವರು. ಆ ಸ್ಥಾನಮಾನ ಆದರೂ ನನಗೆ ಬೇಕೇ ಬೇಕು ಅಂತ. ಇದರ ನಡುವೆ ಇದೆಯಲ್ಲ ಈಗ BSY ಕ್ಯಾಂಪ್ಗೆ ಬಿದ್ದಿರುವ ದೊಡ್ಡ ಪೆಟ್ಟು. ರಾಜೇಶ್ ಜಿ.ವಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಜಿ.ವಿ ದಿಢೀರ್ ಎತ್ತಂಗಡಿ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತು. ಈ ಬಗ್ಗೆ ನಾವು 2 ರಿಪೋರ್ಟ್ಗಳನ್ನು ಮಾಡಿದ್ವಿ. ನಂಬರ್ 1, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಪ್ರಮುಖರಿಗೆ ಟಿಕೆಟ್ ತಪ್ಪಿರೋದ್ರ ಹಿಂದೆ ರಾಜೇಶ್ ಕೈವಾಡ ಇತ್ತು ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಪಕ್ಷದೊಳಗೆ ಆಂತರಿಕವಾಗಿ ಚರ್ಚೆಯಾಗಿತ್ತು. ಇವರೆಲ್ಲರಿಗೆ ಟಿಕೆಟ್ ತಪ್ಪಿಸಿದವ್ರಿಗೆ ಈಗ ಬೇರೆ ಬೇರೆ ಕಾರಣಗಳಿಂದ ತಲೆದಂಡ ಆಯ್ತಾ ಅನ್ನೋ ಥರದ ಚರ್ಚೆ ಶುರುವಾಗಿದೆ ಪಕ್ಷದ ಒಳಗಡೆ ಅನ್ನೋದು ಒಂದು. ಮತ್ತೊಂದು ಕಡೆಗೆ ರಾಜೇಶ್ ಅವರನ್ನು ಆ ದೊಡ್ಡ ಸ್ಥಾನದಿಂದ ಕೆಳಗಿಳಿಸಿರೋದು ಮುಂದೆ ರಿಸಲ್ಟ್ ಬಳಿಕ ಮತ್ತಷ್ಟು ತಲೆದಂಡಗಳಾಗಬಹುದು, ಬದಲಾವಣೆಗಳಾಗಬಹುದು, ಬಿಗ್ ಸರ್ಜರಿಯ ಸುಳಿವ ಅನ್ನೋದ್ರ ಬಗ್ಗೆ ನಾವು ವರದಿ ಮಾಡಿದ್ವಿ. ಈಗ ನೋಡಿ, ರಾಜೇಶ್ ಅವರನ್ನು ಇಳಿಸೋದಕ್ಕೆ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ವಿಚಾರ ತೆರೆದುಕೊಳ್ತಿದೆ. ಅದು BSY ಕ್ಯಾಂಪ್ನ ಜೊತೆ ರಾಜೇಶ್ ಅವರು ಬಹಳ ಚೆನ್ನಾಗಿ ಹೊಂದ್ಕೊಂಡು ಬಿಟ್ಟಿದ್ರು. ವಿಜಯೇಂದ್ರ ಯಡಿಯೂರಪ್ಪ ಆಡಿದ ಮಾತಿಗೆ, ಅವ್ರು ತಗೊಂಡ ನಿರ್ಧಾರಕ್ಕೆ ಆಕ್ಷೇಪ ಎತ್ತುತ್ತಾ ಇರಲಿಲ್ಲ. ಬೇರೆ ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಹೊಂದಾಣಿಕೆಯೊಂದಿಗೆ ಹೋಗೋದಕ್ಕೆ ಶುರು ಆಗಿಬಿಟ್ಟಿತ್ತು ಅನ್ನೋ ಆಕ್ರೋಶ ಪಕ್ಷದ ಒಳಗೆ ಎದ್ದಿತ್ತಂತೆ. ಅಂದರೆ ಪಕ್ಷದ ಈ ಹುದ್ದೆಗೆ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸಂಘದ ಪ್ರಚಾರಕರೊಬ್ಬರನ್ನ ನೇಮಕ ಮಾಡೋ ಪದ್ಧತಿ ಯಾಕೆ ಶುರು ಆಯಿತು ಅಂತ ಕೇಳಿದ್ರೆ, ಒಂದು ಹೋಲ್ಡ್ ಇರಲಿ, ಒಂದು ಕಂಟ್ರೋಲ್ ಇರಲಿ, ಒಂದು ಬ್ಯಾಲೆನ್ಸ್ ಇರಲಿ ಅನ್ನೋ ಕಾರಣದಿಂದ. ಆದರೆ ಯಡಿಯೂರಪ್ಪನವರ ಮಾತಿಗೆ ತಾಳ ಹಾಕೋದಿಕ್ಕೆ ರಾಜೇಶ್ ಅವರು ಯಾಕೆ ಬೇಕು ಅನ್ನೋ ಪ್ರಶ್ನೆ ಹುಟ್ಟುಕೊಳ್ತು. ಫಾರ್ ಎಕ್ಸಾಂಪಲ್, ಅವರು ಪಕ್ಷದ ಅಧ್ಯಕ್ಷರಾದ ಮೇಲೆ, ವಿಜಯೇಂದ್ರ ಅಧ್ಯಕ್ಷರಾದಾದ್ಮೇಲೆ ಪದಾಧಿಕಾರಿ ಜಿಲ್ಲಾಧ್ಯಕ್ಷರ ನೇಮಕ ಆಯಿತು. ಅಲ್ಲೆಲ್ಲ ಅವ್ರ ಟೀಮೇ ಪಾಸ್ ಆಯಿತು. KJP ಇದ್ದಂಗಿದೆ, ಇದು KJP 2 ಅನ್ನುವಂಥ ಕಮೆಂಟ್ಸ್ ಬಂದವು. ಇದೆಲ್ಲದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ಬೋದಿತ್ತು ರಾಜೇಶ್ ಅವರು. ಟಿಕೆಟ್ ಹಂಚಿಕೆ, ಮತ್ತೊಂದು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಹಿಂಗೆ ಆಯಿತು ಅನ್ನೋದೊಂದು ಆಕ್ರೋಶ ಇದೆ. ಎಕ್ಸಾಂಪಲ್ ಈಗಾಗಲೇ ಕೊಟ್ಟನಲ್ಲ, ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗಿದ್ದು, ಇನ್ನಿತರ ವಿಚಾರಗಳಿವೆ. ಹಾಗಾಗಿ ಎಲೆಕ್ಷನ್ ಟೈಮಲ್ಲಿ ಟಚ್ ಮಾಡೋದಕ್ಕೆ ಹೋದರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಈ ಬಿಗ್ ಸರ್ಜರಿ ಆಗಿದೆ ಅಂತ ಹೇಳಲಾಗ್ತಿದೆ. ಮತ್ತು BSY ಬಣಕ್ಕೆ ಇದು ಹೈಕಮಾಂಡ್ ಕೊಟ್ಟಿರುವ ದೊಡ್ಡ ಪೆಟ್ಟು ಅಂತಾನೆ ಪರಿಗಣಿಸಲಾಗ್ತಿದೆ. ಇದು ಸಂಘದ ಒಳಗಿನ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳ ಎಫೆಕ್ಟು ಅಂತ ಹೇಳೋದಕ್ಕಿಂತ BSY ಬಣಕ್ಕೆ ಬಿದ್ದಿರುವ ಮೊದಲ ಪೆಟ್ಟು ಅಂತ ಬಣ್ಣಿಸಲಾಗ್ತಿದೆ ಈ ಬೆಳವಣಿಗೆಯನ್ನ. ಹಾಗಾದ್ರೆ ಮುಂದೇನು ನೋಡಿ, ಈಗ ರಾಜೇಶ್ ಅವರು ಮತ್ತು ವಿಜಯೇಂದ್ರ ಸೇರ್ಕೊಂಡು ಪರಿಷತ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಟಾಸ್ಕ್ ಕೊಡಲಾಗಿತ್ತು. ಆದರೆ ದಿಢೀರ್ ಅಂತ ಈ ಬೆಳವಣಿಗೆ ಆಯಿತು. ವಿಜಯೇಂದ್ರ ಮತ್ತು ರಾಜೇಶ್ ಅವರಿಬ್ಬರು ಸೇರ್ಕೊಂಡು ಸುಮಾರು 15 ಮಂದಿ ಹೆಸರುಗಳಿರುವಂಥ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ರು ಪರಿಷತ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಶಿಫಾರಸು ಮಾಡೋದಕ್ಕೆ. ಅದರಲ್ಲಿ ರವಿಕುಮಾರ್, ಮಾರುತಿರಾವ್ ಮುಳೆ, ಮಂಜುಳಾ ಎಂ, ರಾಜೇಂದ್ರ ಸೇರಿ ಸುಮಾರು ಜನರ ಹೆಸರುಗಳಿದ್ವು ಅನ್ನೋ ವರದಿಗಳಾಗಿವೆ. ಸೊ ಇಲ್ಲೂ ಸಿ ಟಿ ರವಿ ಇನ್ನಿತರ ಪ್ರಮುಖರ ಹೆಸರುಗಳು ಇರಲಿಲ್ವಾ?
ಈ ಲಿಸ್ಟ್ ಏನಾದರೂ ವಿಜಯೇಂದ್ರ ಮತ್ತು ರಾಜೇಶ್ ಅವರಿದ್ದಾಗ ರೆಡಿ ಮಾಡಿದ ಲಿಸ್ಟ್ ಏನಾದರೂ ಓಕೆ ಆಗದೇ ಇದ್ದರೆ ಹೈಕಮಾಂಡ್ ನಿಜಕ್ಕೂ ಏನೋ ಒಂದು ಸುಳಿವನ್ನು ಕೊಡ್ತಾ ಇದೆ, ಬದಲಾವಣೆಯ ಮುನ್ಸೂಚನೆ ಅಂತ ಅರ್ಥ ಮಾಡ್ಕೊಳ್ಬೇಕಾ ಗೊತ್ತಿಲ್ಲ. ಯಾಕಂದರೆ ಸಿ ಟಿ ರವಿ ಅವರು ಈಗಂತೂ ನನಗೆ ಬೇಕೇ ಬೇಕು ಒಂದು ಸ್ಥಾನಮಾನ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಇನ್ನೆಷ್ಟು ದಿನ ನಾವು ತಾಳ್ಕೊಳ್ಳೋದು? ಹಾಗಾದರೆ ನಾವು ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾ ಪಕ್ಷದಲ್ಲಿ ಅನ್ನುವ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಸಿ ಟಿ ರವಿ ಅವ್ರಿಗೇನಾದರೂ ಸ್ಥಾನಮಾನ ಸಿಕ್ಕಿ ಅವರು ಪರಿಷತ್ ಪ್ರತಿಪಕ್ಷ ನಾಯಕರು ಆಗಿಬಿಟ್ರೆ ಫುಲ್ ಶೈನ್ ಆಗಿಬಿಡ್ತಾರೆ, ಡೌಟೇ ಇಲ್ಲ. ಯಾಕಂದರೆ ಅವ್ರಿಗೆ ಚಾತುರ್ಯ ಇದೆ. ಮಾಧ್ಯಮಗಳಲ್ಲಿ ಸಹಜವಾಗಿ ಪರಿಷತ್ ಪ್ರತಿಪಕ್ಷ ನಾಯಕನ ಸ್ಟೇಟ್ಮೆಂಟ್ಗಳು ಭರ್ಜರಿಯಾಗಿ ಕವರ್ ಆಗತ್ತೆ. ಆರ್ ಅಶೋಕ್, ವಿಜಯೇಂದ್ರ ಅವರು ಎಲೆಕ್ಷನ್ ಟೈಮಲ್ಲಿ ನಿರೀಕ್ಷಿತವಾಗಿ ಪರ್ಫಾರ್ಮ್ ಮಾಡಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಅವರ ವಿರೋಧಿ ಬಣ ಎತ್ತಾ ಇರೋ ಹೊತ್ತಲ್ಲಿ ಸಿ ಟಿ ರವಿ ಅವರು ಅಖಾಡಕ್ಕೆ ಇಳಿದ್ಬಿಟ್ರೆ ಅವ್ರು ಶೈನ್ ಆಗಿಬಿಡ್ತಾರೆ. ಹಾಗಾಗಿ ಸಹಜವಾಗಿ ಅವರ ಎಂಟ್ರಿಯ ಬಗ್ಗೆ ಒಂದು ತಲೆನೋವು ಇದ್ದೇ ಇರುತ್ತೆ BSY ಬಣಕ್ಕೆ. ಅವರು ಬಂದರೆ ಏನಾಗಬಹುದು ನಮ್ಮ ಕಥೆ, ಮತ್ತೆ ಹೈಕಮಾಂಡ್ ಬೇರೆ ಬೇರೆ ರಿಪೋರ್ಟ್ಗಳನ್ನು ಕಲೆ ಹಾಕೋದಕ್ಕೆ ದಾರಿ ಅವಕಾಶ ಆದಂಗೆ ಆಗುತ್ತೆ ಅನ್ನೋದೆಲ್ಲ ಇರುತ್ತಲ್ಲ. ಹಾಗಾಗಿ ಸಿ ಟಿ ರವಿ ಎಂಟ್ರಿಗೆ ತಡೆ ಹಾಕುವ ಪ್ರಯತ್ನ ಒಂದು ಬಣದಿಂದ ನಡೀತಾ ಇದೆಯಾ? ಎಷ್ಟು ದಿನ ತಾಳೋದು ಅನ್ನೋ ರೀತಿಯಲ್ಲಿ ಕೌಂಟರ್ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿರೋದ್ರ ಪರಿಣಾಮವೇನಾಯಿತು? ರಾಜೇಶ್ ಅವರ ತಲೆದಂಡ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಸಿ ಟಿ ರವಿ ಅವರು ಕಾದು ಕೊನೆಗೂ ಒಂದು ಕುರ್ಚಿಯನ್ನು ಭದ್ರಾ ಮಾಡ್ಕೊಳ್ಳೋ ಟೈಮ್ ಹತ್ರ ಬಂದಂಗೆ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.